ನನ್ನ ಹಿರಿಯ ಅಣ್ಣ ಸೋಮಣ್ಣವರು ಅಣ್ಣ ಹೇಳ್ದಂಗೆ ಪಾಪಣ್ಣ ಹೇಳ್ದಂಗೆ ಜಾತ್ಯತೀತ ವ್ಯಕ್ತಿ, ಬಸವಣ್ಣವರ ಪರಮ ಆರಾಧಕರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಚ್ಚಳವಾದಂಥ ಗುರಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ನಾಯಕ. ನಾನು ಅವ್ರನ್ನ 28 ವರ್ಷದಿಂದ ನೋಡ್ತೇನೆ. ನನ್ನ ಒಡ ಹುಟ್ಟದ ತಾನು ಜಾತಿನಲ್ಲಿ ವಲಯ, ಆದರೆ ಅವ್ರ ವಲಯ ಮಾದಿಗ ಇನ್ನೊಂದು ಅಂತ ನೋಡಲೇ ಇಲ್ಲ. ಸ್ವಂತ ಒಡ ಹುಟ್ಟದ ತಮ್ಮನ ಥರ ನನ್ನನ್ನು ಪ್ರೀತಿಯಿಂದ ಅವತ್ತಿಂದ 30 ವರ್ಷ ನಾನು ಇನ್ನೂ ಚಿಕ್ಕ ಹುಡುಗ, ನನ್ನ ಡಿಗ್ರಿ ಓದ್ತಾ ಇದ್ದೆ. ಆ ಕಾಲದಿಂದನೂ ಆ ರೀತಿ ನೋಡ್ಕೊಂಡು ಬಂದಂಥವ್ರು. ಮತ್ತು ಯಾವುದೇ ಹಳ್ಳಿನಲ್ಲಿ ಯಾವುದೇ ಬಡವರಿಗೆ ಏನೇ ಕಷ್ಟ ಆದ್ರೂ ಮೊದಲು ನಿಂತ್ಕೊಳ್ಳೋಂಥ ವ್ಯಕ್ತಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಮುಖ ತೊಳ್ಕೊಂಡು ಹೊರಟರು ಅಂದರೆ ಬೀದಿಯಿಂದ 100 ಜನ ಅವರಿಂದ ಇರ್ತಾರೆ. ಅಷ್ಟು ಕೆಲಸ ಹುಡುಕಿ ಕೆಲಸ ಮಾಡೋಂಥವ್ರು. ಅವ್ರು ಬೆಂಗಳೂರಿನಲ್ಲಿ ಅಷ್ಟು ಒಳ್ಳೆ ಕೆಲಸ ಮಾಡಿದಂಥವ್ರು ಚಾಮರಾಜನಗರನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಕಾರಣ ಅಣ್ಣ ಹೇಳಿದಾಗೆ ಚಾಮರಾಜನಗರ ಒಂದು ರೀತಿ ಶಾಪಗ್ರಸ್ತ ಜಿಲ್ಲೆ ಅಂತ ಮೊದಲಿದ್ದವರು. ಯಾವುದಾದ್ರೂ ಮುಖ್ಯಮಂತ್ರಿಗಳು ಬಂದರೆ ಅವ್ರ ಪದವಿ ಹೋಗ್ಬಿಡುತ್ತಂತೆ, ಅಲ್ಲಿ ಹೋಗ್ಬಾರ್ದಂತೆ ಅಂತ ಎದುರಿಸೋಂಥವ್ರು. ಅಂಥ ಜಾಗದಲ್ಲಿ ಅವರು MLA ಆಗಿ ಮುಖ್ಯಮಂತ್ರಿ ಆಗಬೇಕು. ಮುಖ್ಯಮಂತ್ರಿ ಆಗಿ ನಾನು ಕೆಲವು ಹಳ್ಳಿಗಳು ಸುತ್ತಿದೆ. ಸುಮಾರು ಬದಲಾವಣೆ ಆಗಿದ್ದಾವೆ, ಆದರೆ ಸುಮಾರು ಆ ಥರದ ಮನೆಗಳು ಇದ್ದಾವೆ, ಹೆಂಚಿನ ಮನೆಗಳ ಥರ ಮನೆಗಳು ಇದ್ದಾವೆ. ಇದು ಬದಲಾವಣೆ ಆಗಬೇಕಾದ್ರೆ ಅವರು MLA ಆಗಿ ಗೆಲ್ಲಬೇಕಿಲ್ಲ. MLA ಆಗಿ ಗೆಲ್ಲೋದ್ರಿಂದ ಏನು ಲಾಭ ಇದೆ? ರಾಜ್ಯಕ್ಕೂ ಲಾಭ ಇದೆ. ಡಬಲ್ ಇಂಜಿನ್ ಸರ್ಕಾರ. ನರೇಂದ್ರ ಮೋದಿ ಅವರು ಹಗಲು ರಾತ್ರಿ 24 ಗಂಟೆ ಮೇಲೆ 18 ಗಂಟೆಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಒಬ್ಬ ನಾಯಕನ ಕೈ ಬಳಸ್ಕೊಡೋದಂಗಾಗುತ್ತೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡ ವಿಚಾರಗಳನ್ನು ನಮ್ಮ ಗಮನದಲ್ಲಿ ಇಟ್ಟೋಗಿದ್ದಾರೆ. ದೇಶದ ಮೊದಲನೇ ಕಾನೂನು ಮಂತ್ರಿ ಆಗಿದ್ದಾಗ ದೇಶಕ್ಕಾಗಿ ಇಷ್ಟೆಲ್ಲ ಒಳ್ಳೆ ಕಾನೂನು ಮಾಡಿದ್ರು, ಸಂವಿಧಾನ ಬರೆದ್ರು, ಓಟ್ ಹಾಕೋ ಅಧಿಕಾರ ಕೊಟ್ಟರು. ಮೊದಲು ಓಟ್ ಹಾಕೋ ಅಧಿಕಾರ ಇರಲಿಲ್ಲ ಬ್ರಿಟಿಷ್ ಕಾಲದಲ್ಲಿ. ಯಾರಿಗೆ 500 ಎಕರೆ ಜಮೀನು ಇದೆ ಅಂದರೆ 500 ಓಟ್ ಒಬ್ಬರಿಗೆ, 1000 ಎಕರೆ ಜಮೀನು ಇದೆ ಅಂದರೆ 1000 ಓಟ್ ಅವರೊಬ್ಬರಿಗೆ. ಇವ್ರಿಗೆ ಜಮೀನೇ ಇಲ್ಲ ಅಂದ್ರೆ ಓಟ್ ಹಾಕಂಗೇ ಇಲ್ಲ. ಇಂಥ ಪರಿಸ್ಥಿತಿಗಳಲ್ಲಿ ಇವತ್ತು ಚಪ್ಪಲಿ ಒಲೆಯಿಂದ ಹಿಡಿದು ರಾಷ್ಟ್ರಪತಿಯವರೆಗೂ ಒಂದೇ ಓಟ್ ಹಾಕುವಂಥ ಅಧಿಕಾರ ಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ನ ಹೇಳ್ತಾರೆ, ಕಾಂಗ್ರೆಸ್ ಅವ್ರು ಭಾಳ ನೋವು ಕೊಟ್ಟರು. ಅಂಬೇಡ್ಕರ್ಗೆ ಸಾಕಷ್ಟು ನೋವುಗಳು ಕೊಟ್ಟಂಥವ್ರು ಯಾರನ್ನಿಲ್ಲ, ಅದು ಕಾಂಗ್ರೆಸ್. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾ ಇದ್ರು, ಕಾಂಗ್ರೆಸ್ ಉಳಿಯುವ ಮನೆ, ಆ ಮನೇಲಿ ಇರಬೇಡಿ ನೀವು, ಆ ಮನೆಗೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ, ನೀವು ಉಳ್ಗೋಗ್ತೀರಾ, ಸುತ್ತೋಗ್ತೀರಾ ಅಂತ ಹೇಳ್ತಾ ಇದ್ರು. ಬಾಬಾ ಸಾಹೇಬ್ ಹೇಳಿದ ಆ ಕಾಲದಲ್ಲಿ ಇವತ್ತು 70 ವರ್ಷ 75 ವರ್ಷ ಆಗ್ತಾ ಬಂದಿದೆ. ಹಂಗಾಗಿ ಬಾಬಾ ಸಾಹೇಬರ ಆಶಯಗಳು ಈಡೇರಿಸಬೇಕು. ಎರಡನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ 2 ಸಾರಿ ಚುನಾವಣೆಯನ್ನು ಸೋಲಿಸ್ತಾರೆ ಈ ಕಾಂಗ್ರೆಸ್ ಅವರು. ಒಂದು ಉಪಚುನಾವಣೆಯನ್ನು ಸೋಲಿಸ್ತಾರೆ. ಏನು ಗೊತ್ತಿಲ್ಲದ ಅವಿದ್ಯಾವಂತ ನಿಲ್ಲಿಸಿ ಅಂಬೇಡ್ಕರ್ನ ಸೋಲಿಸ್ತಾರೆ. ಅಂಬೇಡ್ಕರ್ನವ್ರು ಸೋಲಿಸಿದಾಗ ಶ್ಯಾಮಪ್ರಸಾದ್ ಮುಖರ್ಜಿ ಅಂತ ನಮ್ಮ BJPಯ ಅವಾಗಿನ ಜನಸಂಘದ ಅಧ್ಯಕ್ಷರಾಗಿದ್ದಂಥವ್ರು. ಅವರು ಅಂಬೇಡ್ಕರ್ ಸೋಲು ದೇಶದ ಸೋಲು, ಒಬ್ಬ ಶೋಷಿತನ ಸೋಲು ದೇಶದ ಸೋಲು ಅಂತೇಳಿ ವೆಸ್ಟ್ ಬೆಂಗಾಲಿಂದ ಅವರ ರಾಷ್ಟ್ರಪತಿ ಮಾಡಿದ್ದು ಭಾಳ ಜನ ನಮಗೆ ಗೊತ್ತಿಲ್ಲ. ಹಾಗಾಗಿ ಅಂಬೇಡ್ಕರ್ನ ಭಾಳ ಪ್ರೀತಿಸಿದಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಹಾಗಾಗಿ ಪಾಪಣ್ಣ ನಾವೆಲ್ಲ ಈ ಪಾರ್ಟಿಲಿ ಯಾಕಿದ್ದೀವಿ ಅಂದರೆ ಭಾಳ ಜನ ಅವ್ರನ್ನೂ ಕೇಳ್ತಾರೆ, ನನ್ನೂ ಕೇಳ್ತಾರೆ. ಈಗ ನಾನು ಹೋಗಿದ್ದು ಊರಲ್ಲಿ ಒಂದು ಹೆಣ್ಮಕ್ಳು ಕೇಳ್ತಾ ಇದ್ರು, ನೀವು ಆ ಪಾರ್ಟಿಯಲ್ಲಿ ಯಾಕೆ ಹೋದ್ರಿ BJPಗೆ, ನೀವು ಕಾಂಗ್ರೆಸ್ಸಲ್ಲಿ ಇರ್ಬೋದಾಯ್ತಲ್ಲ ಅಂತ. ಕಾಂಗ್ರೆಸ್ ಉರಿಯೋ ಮನೆ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್. ಹಾಗಾಗಿ ಆ ಮನೇಲಿ ನಾವು ಇರೋಕ್ಕಾಗಲ್ಲ ಅನ್ನೋದನ್ನು ಅವರು ಅದನ್ನು ಗುರುತಿಸ್ಕೊಂಡಿದ್ದಾರೆ, ನಾನು ಅದನ್ನು ಗುರುತಿಸ್ಕೊಂಡಿದ್ದೀನಿ. ಇವತ್ತು BJPಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ SC ಮೋರ್ಚಾ 6 ರಾಜ್ಯಗಳು ದಕ್ಷಿಣ ಭಾರತದ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೇನೆ. ಇವತ್ತು ನಮ್ಮ ನೋವು ಇರೋದು ಒಂದೇ, ಇವತ್ತು ಎಲ್ಲೋ ಒಂದು ಕಡೆ ಆ ಥರದ ಮನೆಗಳು ಕಾಣಿಸಿದಾಗ ಕಣ್ಣಲ್ಲಿ ನಮ್ಗೆ ನೀರು ಬರ್ತದೆ, ನಮಗೆ ರಕ್ತ ಕುದೀತದೆ. ಇವತ್ತು ಬದಲಾವಣೆ ಆಗಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟಿದ್ರು. ಅಮೃತದ ಪಾಲು ಆ ಮನೆಗೆ ಇನ್ನೂ ಹೋಗಲಿಲ್ಲ. ಹಾಗಾಗಿ ಎಲ್ಲ ಬಡವರಿಗೂ ತಲುಪಬೇಕಾದ್ರೆ ಇವತ್ತು ನಾವೆಲ್ಲರೂ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸ್ಕೋಬೇಕು. ನರೇಂದ್ರ ಮೋದಿಗೆ ಹೆಂಡತಿ ಮಕ್ಕಳು ಯಾವುದೂ ಇಲ್ಲ, ಅವರು ಇಡೀ ದೇಶಕ್ಕಾಗಿ ತನ್ನ ಜೀವನನೇ ಪಣವಾಗಿಟ್ಬಿಡೋರು ಅಂಥ ಒಬ್ಬ ನಾಯಕ ನಮ್ಗೆ ಸಿಕ್ಕಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಚುನಾವಣೆಗೆ ಈ ಕ್ಷೇತ್ರಕ್ಕೆ ನಿಂತಿರೋಂಥ ಅಭ್ಯರ್ಥಿನೂ ಬಸವಣ್ಣವರ ಹಾದಿಯಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾದಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೋಮಣ್ಣವ್ರಿಗೆ ಅತಿ ಹೆಚ್ಚಿನ ಮತದಲ್ಲಿ ಗೆಲ್ಲಿಸ್ಕೊಡ್ಬೇಕು. ನೀವು ಮತ ಹೆಚ್ಚಿಗೆ ಗೆಲ್ಲಿಸ್ಕೊಟ್ರೆ ಸೋಮಣ್ಣವರು ಈ ಗ್ರಾಮಾಂತರ ಪ್ರದೇಶದಲ್ಲಿ ನಿಮ್ಮ ಜೊತೆ ಸೇರಿಕೊಂಡು ಹಳ್ಳಿಗೆ ಅವ್ರು ಬಂದರೆ ಈ ಮನೆಗಳನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅದು ದೂರದೃಷ್ಟಿರೋ ಕಮಿಷನ್ MLA ಕೆಲಸ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಶಕ್ತಿ ಇರ್ತಕ್ಕಂಥದ್ದು ಆ ಸೋಮಣ್ಣವರು ಈ 70 ವರ್ಷ ವಯಸ್ಸಲ್ಲೂ ಇನ್ನೂ ಉತ್ಸಾಹಕವಾಗಿ ಹೋಗ್ತಾರೆ. ನಾವೊಂದು 10 ಕಿಲೋಮೀಟ್ರ್ 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಬಿಟ್ಟು ಸುಸ್ತಾಗ್ಬಿಡ್ತೀವಿ, ಸುಕ್ಕಂತ ಕೂತ್ಕೋತೀವಿ. ಅದು ಅವ್ರು ಹಂಗಲ್ಲ, ಉತ್ಸಾಹ ತುಂಬ್ತದೆ ಅವ್ರಿಗೆ. ಆ ಥರದ ಉತ್ಸಾಹ ಚಿಲುಮೆ ಅವರು 2 ಕ್ಷೇತ್ರ ಕೊಟ್ಟವರು. 2 ಕ್ಷೇತ್ರನೂ ಅವ್ರಿಗೊಂದು ಶಕ್ತಿ ತುಂಬುವಂಥ ಕ್ಷೇತ್ರಗಳು. ಮುಂದಿನ ಮುಖ್ಯಮಂತ್ರಿಗಳಾಗ್ತಾರೆ ಅಂತಕ್ಕಂಥ ಸುದ್ದಿ ಈಗಾಗಲೇ ಇದೆ. ನೀವೆಲ್ಲರೂ ಓಟ್ ಹಾಕಬೇಕು, ಹೆಚ್ಚಿಗೆ ಹೇಳ್ಬೇಕಾದೇನಿಲ್ಲ. ಹಿರಿಯರು ನೀವೆಲ್ಲ ಮನಸ್ಸು ಮಾಡಬೇಕು. ನೀವು ಓಟ್ ಹಾಕ್ತಾ ಇದ್ದೀರಾ ಇಲ್ಲ ಅಂತ ಇರಲ್ಲ, ಆದರೆ ಹೆಚ್ಚಿನ ಓಟನ್ನು ಹಾಕ್ಸ್ಬೇಕು. ಭಾಳ ಅತಿ ಹೆಚ್ಚಿನ ಓಟನ್ನು ಹಾಕ್ಸೋದ್ರ ಮುಖಾಂತರವಾಗಿ ಸೋಮಣ್ಣವ್ರಿಗೆ ಇನ್ನಷ್ಟು ಹುಮ್ಮಸ್ಸು ಬರಬೇಕು. ನೋಡಪ್ಪ, ನಾನು ಹೊಸದಾಗಿ ಹೋದೆ ಚಾಮರಾಜನಗರಿಗೆ, ನನ್ನನ್ನು ಇಷ್ಟು 13 ಓಟಲ್ಲಿ ಗೆಲ್ತೀನಿ ಅಂತ ಅಂದ್ಕೊಂಡಿದ್ದೆ, 10,000 ಓಟಲ್ಲಿ ಗೆಲ್ಸಿದ್ದಾರೆ. ಆ ಜನಕ್ಕೆ ನಾನು ಕೃತಜ್ಞಾಗಿರ್ತೀನಿ ಅಂತೇಳಿ ಕೆಲಸ ಮಾಡ್ತಾರೆ. ಇದಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮತದಾನದ ಹಕ್ಕು ಚಲಾಯಿಸೋದ್ರ ಮುಖಾಂತರವಾಗಿ ಒಳ್ಳೆಯ ಅಭ್ಯರ್ಥಿಯನ್ನು ಗೆಲ್ಸೋಣ.
ಆ ಒಳ್ಳೆಯ ಕಟ್ಟಿ ಕೆಲಸದ ಮುಖಾಂತರವಾಗಿ ದೇಶಕ್ಕೆ ರಾಜ್ಯಕ್ಕೆ ಮತ್ತು ಚಾಮರಾಜನಗರಕ್ಕೆ ಒಳ್ಳೆಯದಾಗಲಿ ಅಂತ ಶುಭ ಕೋರಿ